ನಮ್ಮ ಸಂಸ್ಕೃತಿಯಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ ಇವುಗಳಿಗೆ ಒಂದು ವಿಶೇಷವಾದಂತಹ ಅರ್ಥ ಇದೆ. ಇದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಬೆಲೆ ಏನು ಅಂತ ಗೊತ್ತು. ಹೀಗೆ ಒಂದು ಸತಿ ಈ ಶ್ರದ್ಧಾ, ಭಕ್ತಿ ಮತ್ತು ನಂಬಿಕೆ ಇವುಗಳ ಬಗ್ಗೆ ತಿಳಿಯೋದಕ್ಕೋಸ್ಕರ ಒಂದು ಸಣ್ಣ ಪ್ರಸಂಗ ನಿಮಗೆ ಹೇಳಬೇಕು ಅಂತ ಇದ್ದೇನೆ. ಒಂದು ಹಳ್ಳಿಗೆ ಒಂದು ಸತಿ ಒಬ್ಬ ಸನ್ಯಾಸಿ ಸಂಚಾರ ಮಾಡಿಕೊಂಡು ಬರ್ತಾನೆ. ಅಂದರೆ ಒಂದು ಸಂಸ್ಥಾನ ಇರೋದಿಲ್ಲ, ಕೇವಲ ಒಂದು ಸನ್ಯಾಸ ಧರ್ಮವನ್ನು ಪಾಲನೆಯನ್ನು ಮಾಡ್ತಾ ಇರ್ತಾನೆ. ಆ ಪಾಲನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಸನ್ಯಾಸಿ ಒಂದು ಹಳ್ಳಿಗೆ ಬರ್ತಾನೆ. ಕತ್ತಲಾಗುವ ಸಮಯ. ಆ ಊರಿನಲ್ಲಿ ಒಂದು ಶಿಥಿಲವಾದಂತಹ ಒಂದು ಪ್ರಾಣದೇವರ ಒಂದು ದೇವಸ್ಥಾನ ಇರುತ್ತೆ, ಹನುಮಂತನ ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ತಾನು ತಂಗಬೇಕು ಅಂತ ಹೇಳಿ ಅನ್ಕೊಳ್ತಾನೆ, ನಿಶ್ಚಯ ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಕಟ್ಟೆ ಮೇಲೆ ತನ್ನ ಒಂದು ಗಂಟನ್ನು ಇಟ್ಕೊಂಡು ತಾನೊಂದು ಮಲ್ಕೊಳ್ತಾನೆ. ಮಲಗಬೇಕು ಅನ್ನೋ ಸಮಯದಲ್ಲಿ ಆ ಊರಿನಲ್ಲಿ ಆ ಊರಿನ ಗೌಡ ಅಲ್ಲಿ ರಾತ್ರಿಯ ಸಂಚಾರಕ್ಕೆ ಅಂದರೆ ವಾಕಿಂಗ್ಗೆ ಅಂತ ಹೇಳಿ ಬಂದಂತಹ ಒಬ್ಬ ಗೌಡ ನೋಡ್ತಾನೆ. ಹೇಳ್ತಾನೆ, ಇದು ಶಿಥಿಲವಾದಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತಾವು ಇರ್ತೀವಿ ಅಂತಂದರೆ ನಾವು ಬೇಡ ಅಂತಲೇ ಹೇಳ್ತೀವಿ. ಪೂಜೆ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ದಯವಿಟ್ಟು ಊರೊಳಗಡೆನೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಆ ಸನ್ಯಾಸಿಗೆ ಒಂದು ಬಲವಾದ ನಂಬಿಕೆ, ನಮ್ಮನ್ನು ಕಾಯೋದಕ್ಕೆ ಪರಮಾತ್ಮ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಇರುತ್ತೆ. ಆಯಿತು ಅಂತ ಹೇಳಿ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ಗೌಡನು ಹೇಳಿ ಹೋಗ್ತಾನೆ. ಇವರು ಮಲ್ಕೊಳ್ತಾರೆ. ದೇವರ ದಯದಿಂದ ಆ ದಿನ ರಾತ್ರಿ ಆ ಸಾಧುಗಳಿಗೆ ಅಂದರೆ ಸಂತನಿಗೆ ವಿಶೇಷವಾದಂತಹ ಒಂದು ನಿದ್ದೆ ಬರುತ್ತೆ. ಪುನಃ ಬೆಳಗ್ಗೆ ಎದ್ದು ತಾನು ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು ತನ್ನ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಹೋಗಬೇಕು ಅಂತ ಹೇಳಿ ಹೊರಡ್ತಾನೆ. ಆಗ ಆ ಊರಿನ ಗೌಡರು ಬಂದು ಹೇಳ್ತಾರೆ, ಸ್ವಾಮಿ, ರಾತ್ರಿ ನೀವು ಮಲಗಿದ್ರಿ, ಇಲ್ಲೆಲ್ಲ ದುಷ್ಟಶಕ್ತಿಗಳ ಓಡಾಡ್ತಾ ಇತ್ತು, ಆದರೆ ನಿಮ್ಮ ತಪಸ್ಸಿನ ಫಲವೋ ಏನೋ ಗೊತ್ತಿಲ್ಲ. ಎಲ್ಲವೂ ಕೂಡ ಇಲ್ಲಿ ಶಾಂತವಾದಂತಹ ಪರಿಸ್ಥಿತಿ ಇದೆ, ಶಾಂತ ಆಗಿದೆ. ಆದ್ರಿಂದ ದಯಮಾಡಿ ತಾವು ಇದೇ ಊರಿನಲ್ಲೇ ನೀವು ಇರಬೇಕು, ಒಂದು ಸ್ವಲ್ಪ ದಿನಗಳ ಕಾಲ ತಂಗಿ ವಿಶೇಷವಾಗಿ ಪುನಃ ದೇವರಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು, ನಮ್ಮ ಊರಿಗೂ ಒಂದು ಶಾಂತಿನ ಸಿಗತ್ತೆ ಅಂತೆಲ್ಲ ಹೇಳಿ ಕೇಳ್ಕೊಳ್ತಾರೆ. ಸರಿ ಅಂತ ಹೇಳಿ ಆ ಸಾಧುಗಳು ಹೇಳ್ತಾರೆ, ಹೇಗೂ ಜನಗಳು ಇಲ್ಲ ಇಲ್ಲಿ ದೇವರನ್ನ ಪೂಜೆ ಮಾಡಲಿಕ್ಕೆ, ನಾನು ಸ್ವಲ್ಪ ದಿನಗಳ ಕಾಲ ಮಾಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಆ ಒಂದು ಏನಾಗತ್ತೆ ಅಂತಂದ್ರೆ ಆ ವ್ಯವಸ್ಥೆ ಒಂದು ಸ್ವಲ್ಪ ದಿನಗಳ ನಂತರ ಆ ಸಾಧುಗಳು ಅವರು ಅಲ್ಲೇ